ಗದನಕೇರಿ ಕ್ರಾಸ್ ಹತ್ರ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಐತಿ. ನೋಡಕ್ಕೆ ಎಷ್ಟು ಚಂದ ಅದ ಅಂದ್ರೆ ಮಕ್ಕಳನ್ನದು ಕರ್ಕೊಂಬಂದ್ರೆ ಆಟ ಆಡೋಕೆ ಭಾಳ ಚಂದ ವಸ್ತುಗಳದಾವ. ಇಲ್ಲಿ ಆಟ ಆಡುವ ಉಯ್ಯಾಲೆ ಅದಾವ, ಆಮೇಲೆ ಜಾರ್ಗುಂಟಿ ಇದಾವೆ, ಚೆನ್ನಾಗಿ ಆಟ ಆಡೋವಂಥ ವಸ್ತುಗಳದಾವ. ಮತ್ತು ಜಿಪ್ ಲೈನ್ ಅದು ಅದಾವ್ರಿ. ಆದ್ರೆ ಅದರಿಂದ ಏನು ಯೂಸ್ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಕಸ ಅದು ಬೆಳೆದೈತಿ. ಬಟ್ ಅದನ್ನೊಂದು ಕ್ಲೀನ್ ಮಾಡ್ರೆ ಯಾರಾದರೂ ಹುಡುಗರು ಹುಡುಗಿಯಾರು ಇರ್ತೀರ ಬಂದ್ರೆ ಆಡ್ಬೋದು. ನಾವು ಬಂದಿದ್ವಿ, ಇಲ್ಲಿ ಚಂದ ಅನ್ನಿಸ್ತು ನಮಗಂತೂ. ಯಾಕಂದ್ರೆ ತುಳಸಿಗೇರಿ ಹನುಮಪ್ಪಗೆ ಹೋಗಿದ್ವಿ, ಅಲ್ಲೇ ಕಾಲು ಬಿದ್ದ ಈ ಕಡೆ ಬಂದ್ವಿ. ನಂಗೆ ಭಾಳ ಇಷ್ಟ ಆತ್ರಿ ಈ ಪ್ಲೇಸ್. ಯಾಕಂದ್ರೆ ಕಾಡು ನೋಡ್ರಿ ಎಷ್ಟು ಚಂದ ಗಿಡಗಳು ಅದಾವೆ. ಬನ್ನಿ ಗಿಡ ಆಗಿರ್ಬೋದು, ಬೇವಿನ ಗಿಡ ಆಗಿರ್ಬೋದು, ಶ್ರೀಗಂಧ ಗಿಡ ಅದಾವೆ ಇಲ್ಲಿ. ಅದ್ರಾಗೂ ಬನ್ನಿ ಗಿಡ ಮತ್ತು ಭಾಳ ಅದಾವೆ. ನೀನು ವಿಜಯದಶಮಿ ಆಗಿತ್ತು, ಯಾರಾದರೂ ಬಂದಿದ್ರೆ ಚೀಲಗಂಟ್ಲೆ ಬನ್ನಿ ತೊಗೊಂಡು ಹೋಗ್ಬೋದಾಗಿತ್ತು. ನೀನು ಈ ಬೀಳ್ಗ್ಯಾಗ ನೋಡಿದೆ ನಾನು, ಬನ್ನಿ ಮಾರಾಕತ್ತಿದ್ರು. ಮನೆ ಮುದೋಳ್ಕೆ ಹೋದಾಗೂ ಮಾರಾತಿದ್ರು. ಆಯುಧ ಪೂಜೆ ದಿನ ಬೀಳ್ಗ್ಯಾಗ ನೋಡಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಗಿಡಗಳದಾವೆ ಬನ್ನಿವು. ಇದನ್ನು ಹಂಗೆ ಪ್ರಕೃತಿ ನಮಗಾಗಿ ಫ್ರೀ ಕೊಡ್ತೈತೆ. ಅದನ್ನು ಕೊಂಡು ತೊಗೊಂತ ಕಾಲು ಬರಾಕತ್ತೈತಿ ನಮಗೆ. ಯಾಕಂದ್ರೆ ನಾವು ಕಾಡು ನಾಶ ಮಾಡಕತ್ತೀವಿ ರೀ. ಕಾಡು ನಾಶ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ನಮಗೆ ಆಕ್ಸಿಜನ್ ಬೇಕಾಗ್ತೈತಿ. ಅಂಥ ಚಂದ ಆಯುರ್ವೇದಿಕ್ ಗುಣ ಇರುವಂಥ ಗಿಡಗಳು ಇರ್ತಾವೆ, ಎಲ್ಲ ನಾವು ಕಳ್ಪಾಕತ್ತೀವಿ. ಇಲ್ಲಿರೋ ನಿಸರ್ಗ ನೀವು ನೋಡಿದ್ರೆ ಎಷ್ಟು ಮನಸ್ಸಿಗೆ ಖುಷಿ ಆಗ್ತೈತೆ ನೋಡಿರಿ. ಇಷ್ಟ ಕಾಡು ಬೆಳೆಸ್ಯಾರ. ಇಲ್ಲಿ ಏನು ಮಾಡತ್ತೀರಲ್ಲಿ, ನೀರು ತೊಗೋತೀರಿ ನೋಡಿರಿ. ಇದು ಕಾಡು ಎಷ್ಟು ಚಂದ ಐತಿ. ಇದರಿಂದ ನೋಡುಗರ ಮನಸ್ಸು ಕೂಡ ಭಾಳ ಉಲ್ಲಾಸ ಭರಿತಾಗ್ತೈತೆ ಅಂತ ಹೇಳ್ತಾನೆ ನಾನು. ಬರ್ರಿ ಒಂದು ಸ್ವಲ್ಪ ವಿಡಿಯೋ ಮಾಡು. ನಮ್ಮ ಯಜಮಾನ್ರಲ್ಲಿ ಏನೋ ನೀರ್ದಾಗ ಏನೋ ಮಾಡಾಕತ್ತಾರೆ, ಆಟ ಆಡತ್ತಾರ ಅನ್ಸುತ್ತೆ. ಬರ್ರಿ, ನಂಗಾರ ಭಾಳ ಖುಷಿ ಆಯ್ತು ನೋಡಿರಿ. ಬರೀ ಟಿಕೆಟ್ ಅಷ್ಟು ಅಂದ್ರೆ 5 ರೂಪಾಯಿ ಐತಿ. ನಮ್ಮ ಜಮಖಂಡ್ಯಾಗೂ ಹಿಂಗೆ ಪಾರ್ಕ್ ಮಾಡ್ಯಾರ ಕಟಿಕೇರಿ. ಅಲ್ಲಿ ನೋಡೋಕೆ ಭಾಳ ಚಂದ ಐತಿ. ನಾವು ನಮ್ಮ ಯಜಮಾನ್ರು ಅಲ್ಲಿ ಹೋಗ್ತಿದ್ದೀವಿ. ಕಾಲೇಜ್ ಡೇಸ್ದಿದ್ದಾಗ ನಾ ಫ್ರೆಂಡ್ಸ್ ಜೊತೆನೂ ಭಾಳ ಹೋಗ್ತಿದ್ನಿ. ಈಗ ಇಲ್ಲಿ ಉದ್ಯಾನವನಕ್ಕೆ ಬಂದೇವಿ ಅಂದ್ರೆ ಎಷ್ಟು ಚಂದ ಅದಾವೆ. ನಿಮ್ಗೆ ಒಂಚೂರು ತೋರಿಸ್ತಿರ್ತಾಳ್ರಿ. ಇಲ್ಲಿ ಮಕ್ಕಳು ಆಟ ಆಡುವ ಮತ್ತು ಜಿಮ್ ಮಾಡೋಕೆ, ವಾಕಿಂಗ್ ಬರೋ ದೊಡ್ಡವ್ರಿಗೆ ಅದು ಎಷ್ಟು ಚಂದ ಅನ್ನಿಸ್ತಾವ. ಇಲ್ಲಿ ಯಾರೋ ಮನ್ಕೊಂಡವ್ರು ಒಬ್ರು ಇದ್ದಾರೆ. ಪರಿಸರ ವಾತಾವರಣ ಸಗತಾರ. ಇವು ನೋಡ್ರಿ, ಇವು ಜಿಮ್ ಮಾಡೋಕ್ಕದು ಭಾಳ ಅನುಕೂಲಕರ ವ್ಯವಸ್ಥೆ ಐತಿ. ಇಲ್ಲೆಲ್ಲ ಎಕ್ಸಸೈಸ್ ಮಾಡೋಕೆ ನೋಡ್ರಿ ಇಲ್ಲಿ ಫ್ರೀ ರೀ. ಬರೀ 5 ರೂಪಾಯಿ. ಮತ್ತು ಮಕ್ಕಳು ಕರ್ಕೊಂಬಂದ್ರೆ ಇಲ್ಲಿ ಉಯ್ಯಾಲೆ ಆಡ್ಬೋದು. ನಾನು ಆಗಲೇ ಆಡೀನಿ, ವಿಡಿಯೋ ಮಾಡೋಕ್ಕಿಂತ ಮೊದಲು ಆಡೀವಿ. ಈಗ ಮತ್ತೊಂದು ಸತಿ ನಿಮ್ಗೆ ತೋರ್ಸಕ್ಕೆ ಉಯ್ಯಾಲೆ ಆಡ್ತೀವಿ. ಬರ್ರಿ ಯಜಮಾನ್ರಿ, ತೂಗ ಬರ್ರಿ ಒಂಚೂರು. ತೂಗ ಖುಷಿ ಆಗ್ತೈತಿ ಇಲ್ಲಿ ನಿಮಗೆ. ಹಾಂ ಕುಂಡ್ರಿ, ಆ ಕಡೆ ಕುಂಡ್ರಿ. ನಾ ಕೊಟ್ಟಿದ್ದು ಓಕೆ. ನಮ್ಮ ಯಜಮಾನ್ರಲ್ಲಿ ಇಟ್ಟಾರ. ಸಾಕು ಹೇಳ್ರಿ. ಇಲ್ಲಿ ಭಾಳ ಚಂದ ಐತಿ. ಚೂರ ಅಲ್ಲಿ ಇಲ್ಲಿ ಗಿಡ ಅದು ಇದು ಕಸ ಐತಿ. ಕಸ ಇರೋದು ಯಾಕಂದ್ರೆ ಕಾಡು ಅಂದಮೇಲೆ ಕಸನೂ ಇರಬೇಕು. ನ್ಯಾಚುರಲ್ ಆಗೈತೆ ಎಲ್ಲನೂ. ಏನೋ ಆ ನ್ಯಾಚುರಲ್ ಜೊತೆಗೇನ ಇದನ್ನೆಲ್ಲನೂ ನಮ್ಮ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವ್ರಿಗೆ ಯಾರು ಬೇಕಾದ್ರೆ ಬಂದು ಕುಂಡ್ರಿಬೋದು ಇಲ್ಲಿ ನೋಡಿರಿ. ಅಲ್ಲಿ ಆ ರೀತಿ ಆಟ ಆಡೋದು. ಇಲ್ಲಿ ಅಲ್ಲೆಲ್ಲ ಕುಂಡ್ರಕ್ಕೆ ಸೀಟ್ ಹಾಕಿದಾರ. ಅಲ್ಲಿ ಕಟ್ಟಡಗಳನ್ನು ಕಟ್ಟ್ಯಾರ. ಎಷ್ಟು ಚೆನ್ನಾಗೈತಿ. ಮತ್ತು ಬಂದ್ರೆ ಹುಷಾರಿಪ್ಪ, ಇಲ್ಲೊಂದು ಹುತ್ತು ಬೇರೆ ಐತಿ. ನೋಡ್ಕೊಂಡು ಮಾಡ್ಕೊಂಡು ತಿರುಗಾಡ್ಬೇಕು. ಯಾಕಂದ್ರೆ ಕಾಡು ಅಂದಮೇಲೆ ಎಲ್ಲ ಸರೀಸೃಪಗಳು ಇರ್ತಾವೆ, ಎಲ್ಲ ಪ್ರಾಣಿಗಳು ನಮ್ಮತ್ತವೆ, ಎಲ್ಲ ಇದೇ ಇರ್ತಾವೆ. ಮನುಷ್ಯರು ಪ್ರಾಣಿನೇ ಈ ರೀತಿ ಇರ್ತಾವೆ. ಕಾಡಿನ ನಿಸರ್ಗ ಸೌಂದರ್ಯ ಸವಿಬೇಕಂದ್ರೆ ನಾವು ಇಂಥಲ್ಲಿ ಬರಬೇಕು, ಬಂದು ನೋಡಬೇಕು. ಅಲ್ಲಿ ಇಲ್ಲಿ ಗಾಡಿ ಮಾಡ್ಕೊಂಡು ಹೋಗ್ತೀವಿ. ಊಟಿ ಅದು ಹೋಗಿದ್ವಿ ನಾವು. ಅಲ್ಲೆಲ್ಲ ಊಟಿ ಒಳಗೆ ಹೆಂಗಿತ್ತಂದ್ರೆ ಹೆಂಗೆ ಮಾಡಿದ್ರಿ, ಗಾರ್ಡನ್ ಮಾಡಿದ್ರು. ಗಾರ್ಡನ್ ಅಲ್ಲಿ ಹೂವಿನ ಗಿಡ ಅದು ಚಂದಿದ್ದು, ಬಟ್ ಗಾರ್ಡನ್ ಮಾಡಿದ್ರು. ಇಲ್ಲಿ ನಾವು ಮಾಡೋ ಅವಶ್ಯಕತೆನೇ ಇಲ್ಲ, ನ್ಯಾಚುರಲಾಗೆ ಬೆಳ್ಕೊಂಡವು ನೋಡ್ರಿ ಅಂತ ಚಂದ ಗಿಡಗಳು. ಇದರಿಂದನೇ ನಾವು ಆಗಲೇ ಬೊಕ್ಕೆ ಮಾಡಿದ್ವಿ ಇಬ್ಬರು. ನಮ್ಮ ಯಜಮಾನ್ರಿಗೆ ನಾ ಮಾಡಿದೆ, ನಂಗೆ ಅವ್ರು ಮಾಡಿಕೊಟ್ರು. ಈ ರೀತಿ ಇರುವಾಗ ಏನು ಅನ್ನಿಸ್ತೈತೆ ಅಂದ್ರೆ ತಲೆಯಾಗ ಒಂದು ಸ್ವಲ್ಪ ಚಿಂತೆ ಇವೆಲ್ಲ ಹೋಗ್ತಾವೆ. ಕಿರಿಕಿರಿರು ಯಾರು ನಿಮ್ಮ ಗಂಡನ ಕರ್ಕೊಂಬಂದಿಲ್ಲ, ಆರಾಮ್ ಕೂತ್ರ ಒಂದು ಸ್ವಲ್ಪ ಮನ್ಸಿಗೆ ಶಾಂತಿ ಸಿಗ್ಬೋದು. ಇದಕ್ಕೆ ಸೊಕಾಸು ಹೇಳ್ತೇನೆ ಕೇಳಿಸ್ಕೊರ ಅಷ್ಟ. ಆಮೇಲೆ ಈ ಕಾಡಿಗೆ ಬಂದ್ರೆ ಹೆಂಗೆ ಅನ್ನಿಸ್ತೈತೆ ಅಂದ್ರೆ ಒಂದು ಬುತ್ತಿ ಗಿತ್ತಿ ಮಾಡ್ಕೊಂಬಂದು ಕೂತ್ಕೊಂಡು ಆರಾಮ್ ನಿಶ್ಚಿಂತಿಲಿ ಹೋಗ್ಬೋದು ಮನೆಗೆ. ಬರ್ರಿ, 5 ರೂಪಾಯಿ ಟಿಕೆಟ. ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಗದನಕೇರಿ ನಿಯರ್ ಐತ್ರಿ. ಬಾಗಲಕೋಟೆ ಹೋಗೋರಿಗೆ ಆ ರೂಟಿಗಿನ ಸಿಗ್ತೈತಿ. ಆಮೇಲೆ ನೋಡ್ರಿ ನಮ್ಮ ಯಜಮಾನ್ರು ಹೆಂಗೆ ಆಟ ಆಡತ್ತಾರ ಸಣ್ಣ ಮಕ್ಕಳಿಗೈತೆ. ಯಾಕಂದ್ರೆ ನಮಗಿನ್ನ ಮಕ್ಕಳಿಗೆಲ್ಲ ನಾವೇ ಸಣ್ಣವರು. ಸಣ್ಣ ಮಕ್ಳಿಗತೆ ಆಟ ಆಡತ್ತಾರ ನೋಡ್ರಿ ನಮ್ಮ ಯಜಮಾನ್ರು. ನಾವು ಅವರಿಗೆ ಒಂದು ಸ್ವಲ್ಪ ಇದನ್ನು ಮಾಡ್ತೀನಿ, ಆಟ ಆಡಿಸ್ತೀವಿ.
ಅವ್ರ ಮದುವೆ ಆದ್ಮೇಲೆ ನಾನು ಆಟ ಆಡ್ಸತ್ತಾರಿ ನಾ ಈಗ ಅವ್ರನ್ನ ಆಟ ಆಡಿಸ್ತೀನಿ. ಸಾಕು ಚಕ್ರ ಬರೋದೈತಿ ಬಂದ್ ಮಾಡು. ಹಾಂ ಬರ್ರಿ ಸೊಕಾಸ್ ಬಿದ್ದೀರಿಪ್ಪ ನಿಂತ್ಕೋರಿ ಒಂಚೂರು ನೋಡ್ರಿ ಇಲ್ಲಿ ಬಂದು ಎಲ್ಲರೂ ನೋಡ್ರಿ ಪಾರ್ಕ್ ಅಂದರೆ ಪಾರ್ಕ್ ಅನ್ನೋಕ್ಕಿಂತ ಇದು ನ್ಯಾಚುರಲ್ ಐತಿ ಗಿಡಗಳೆಲ್ಲ ಎಲ್ಲ ಚಂದ ಐತಿ ಗಾಳಿ ವಾತಾವರಣಕ್ಕೆ ಬಂದು ಮನಸ್ಸು ಶಾಂತಿ ಆಗ್ತದೆ ಬರ್ರಿ. ಮತ್ತು ಅಲ್ಲಿ ಇದನ್ನು ಮಾಡ್ಯಾರ ಗ್ರೀನ್ ಹೌಸ್ ಐತಿ ಅಲ್ಲಿ ಸಸಿಗಳನ್ನು ಬೆಳ್ಸ್ಯಾರ ಅಲ್ಲಿ ಯಾರು ಬೇಕಾದ ಗಿಡ ತೊಗೊಂಡು ಹೋಗ್ಬೋದು. 5 ರೂಪಾಯಿ 10 ರೂಪಾಯಿ ಇರ್ಬೋದು. ಎಲ್ಲರೂ ಗಿಡ ತೊಗೊಂಡೋಗಿ ನಿಮ್ಮ ಮನೆ ಮುಂದೆ ಗಿಡಗಳನ್ನು ಬೆಳೆಸ್ಬೋದು. ನಂಗಂತೂ ಭಾಳ ಇಷ್ಟ ಆಯ್ತು ರೀ. ನೀವು ಬರೋರು ಬರ್ರಿ. ಇನ್ನು ಸಾಕು ಲಾಗ್ ಮುಗಿಸೋನು. ಇದು ನನ್ನ ಫಸ್ಟ್ ಲಾಗ್ ರೀ. ನಾನು ಯೂಟ್ಯೂಬ್ದಾಗ ಈಗ ಏನೋ 500 ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಸೊ ಎಲ್ಲರೂ ನಾನು ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ಸ್ ಕಮೆಂಟ್ಸ್ ಮಾಡಿರಿ. ನಾವು ಫಸ್ಟ್ ಟೈಮ್ ಲಾಗ್ಸ್ ಮಾಡತ್ತೀವಿ. ಒಂದು ಸ್ವಲ್ಪ ನೀವು ನೋಡಿರಿ, ವ್ಯೂಸ್ ಜಾಸ್ತಿ ಆಗಲಿ, ಲೈಕ್ಸ್ ಬರಲಿ. ಥ್ಯಾಂಕ್ ಯು. ಬಾಯ್ ರೀ ಎಲ್ಲರಿಗೆ ಬಾಯ್.